ಗೆಳೆಯರೇ, ಭಾರತೀಯರ ನಿರಭಿಮಾನದ ಬಗ್ಗೆ ಒಂದೆರಡು ಓಡುತಿಟ್ಟೆಗಳಲ್ಲಿ ಆತ್ಮಾವಲೋಕನ ಮಾಡಿಕೊಂಡ್ವಿ. ಈಗ ಮುಖ್ಯವಾಗಿ ಅದೇ ರಕ್ತದವರಾದ ನಾವು ಕನ್ನಡಿಗರು, ಕರ್ನಾಟಕದವರ ಎಲ್ಲದಕ್ಕಿಂತ ಇಡೀ ಭಾರತದಲ್ಲೇ ಎಲ್ಲದಕ್ಕಿಂತ ಕಡಿಮೆ ಅಭಿಮಾನವನ್ನು ಹೊಂದಿರುವಂತಹ ಜನ ಕನ್ನಡಿಗರೆನ್ನಬಹುದು. ಅದೊಂದು ರೀತಿ ವಿಷಾದ, ಏನೇ ವಿಷಾದ ಆದ್ರೂ ನಿಜ ಸಂಗತಿ ಅದು. ನೋಡಿ, ಸ್ವತಂತ್ರ ಬಂದ ಮೇಲೆ ಮಿಕ್ಕೆಲ್ಲ ನಾಯಕರು ಮಾತುಗಳನ್ನು ಮೊದಲೇ ಮಾತುಕತೆಯಾಗಿ, ಪಟೇಲ್ ಇರ್ಬೋದು, ನೆಹರು ಇರ್ಬೋದು, ಅವರ ಸಂಧಾನದ ಪ್ರಕಾರ ಮೈಸೂರು ಸಂಸ್ಥಾನ ಸೇರಿಕೊಳ್ಳುತ್ತೆ. ಅಂದರೆ ಮಹಾರಾಜರು ಅವಶ್ಯಕತೆಗಿಂತ ಹೆಚ್ಚಿನ ಒಳ್ಳೆತನ ಅವರಲ್ಲಿತ್ತು. ಆದ್ದರಿಂದ ಅವರೇನು ಮಾಡ್ತಾರೆ, ಇವರ ಮಾತುಗಳನ್ನು ನಂಬಿ ಯಾವುದೇ ಷರತ್ತಿಲ್ಲದೆ ಮೈಸೂರು ರಾಜ್ಯವನ್ನು ಒಕ್ಕೂಟಕ್ಕೆ ಸೇರಿಸ್ಬಿಡ್ತಾರೆ. ಇಲ್ಲಿ ಎಲ್ಲ ಇತ್ತು ಸ್ವತಂತ್ರವಾಗಿ. ಆ ಕಾಲದಲ್ಲಿ ಏಷ್ಯಾ ಖಂಡದಲ್ಲಿ ಅತ್ಯುತ್ತಮ ರಾಜ್ಯ ಅನ್ನೋ ಒಂದು ಬಿರುದನ್ನು ಲಂಡನ್ ಪಾರ್ಲಿಮೆಂಟಲ್ಲೇ ಘೋಷಣೆ ಆಗಿತ್ತು ಮೈಸೂರು ರಾಜ್ಯವನ್ನು. ಹಾಗೆಲ್ಲ ಮಾಡಿದವ್ರು ಕೊನೆಗೆ ಸ್ವತಂತ್ರ ಬಂದ ಮೇಲೆ ಏನಾಗುತ್ತೆ ಅಂದರೆ, ನಮ್ಮ ಜನರ, ಕನ್ನಡಿಗರ ಅತಿಯಾದ ಓಲೈಕೆ ಅಥವಾ ಬೆನ್ನುಮೂಳೆಯಿಲ್ಲದ ರಾಜಕಾರಣದಿಂದ ಯಾವುದೇ ಸವಲತ್ತುಗಳು ಮೊದಲು ನೆಹರು ಇರೋವರೆಗೂ ಪಡ್ಕೊಂಡ್ರೂ ಎಲ್ಲ ರೀತಿಯೆಲ್ಲ ಗುಲಾಮ್ಗಿರಿತನ ಇಲ್ಲಿ ಬೇರೂಡ್ತಾ ಬರುತ್ತೆ. ಕೊನೆಗಂತೂ 3 ಭಾಷೆಗಳನ್ನು ಕಲಿಯುವಂಥ ಅತ್ಯಂತ ಕೆಟ್ಟ ಪದ್ಧತಿಯನ್ನು ನಾವು ಒಪ್ಪಿಕೊಂಡು ಪಾಲಿಸ್ತಾ ಬರ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ತೆರಿಗೆಗಳನ್ನು ಪೂರ್ತಿಯಾಗಿ, ಅಂದರೆ ವರ್ಷಕ್ಕೆ 4.25 ಲಕ್ಷ ಕೋಟಿಯಷ್ಟು ತೆರಿಗೆ ಕೇಂದ್ರಕ್ಕೆ ಹೋಗುತ್ತೆ. ಆದರೆ ಕೇಂದ್ರದಿಂದ ಬರಬೇಕಾದ ಪಾಲು 35% ರಾಜ್ಯಗಳಿಗೆ ಬರಬೇಕು. ಆದರೆ ಅವ್ರು ಕೊಡ್ತಾ ಇರೋದು 12-13% ಮಾತ್ರ. ಅದನ್ನು ಕೇಳಿ ಎದುರಿಸೋಷ್ಟು ಒಂದು ಗಟ್ಟಿತನ ನಮ್ಮ ರಾಜಕಾರಣಿಗಳಲ್ಲಿಲ್ಲ. ಅಥವಾ ಅವರಿಗೆ ಅಧಿಕಾರಕ್ಕೋಸ್ಕರ ಯಾರು ಏನೇ ಹಾಳಾಗೋದ್ರು ನಮ್ಮ ಅಧಿಕಾರ ಮುಖ್ಯ ಅನ್ನೋ ಒಂದು ಮನಸ್ಥಿತಿಯಿಂದ ನಾಡಿನ ಜನತೆಗೆ ಈಗ ನಿರಂತರವಾಗಿ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಇಲ್ಲಿ ಹಣಗಳು ಸಾಕಾಗೋದಿಲ್ಲ, ಕೇಂದ್ರ ಕೊಡುವುದಿಲ್ಲ. ಏಕೆಂದರೆ ಕೇಳೋರಿಲ್ಲ ಅಂದರೆ ಹಾಗೆ ಆಗೋದು. ಇವರಿಗೆ ಕೇಳೋದಕ್ಕೆ ಧೈರ್ಯ ಅನ್ನೋದಲ್ಲ. ಹೈಕಮಾಂಡ್ ಹತ್ರ ಮಾತಾಡೋಷ್ಟು ಗಂಡಸ್ತನ ಕೂಡ ಯಾರಿಗೂ ಇಲ್ಲ. ಹಾಗೆ ರಾಜ್ಯ ಸರ್ಕಾರ ತನ್ನ ಹೇಡಿತನದಿಂದ ಕನ್ನಡಿಗರಿಗೆ ಹೀಗೆ ಮೋಸ ಮಾಡ್ತಾ ಬರ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕಡೆ ಆ ಹಿಂದಿ ಏರಿಕೆ ಮಾಡೋದು, ಅದನ್ನು ಇವರು ಸಹಿಸ್ಕೊಂಡು ಕೊನೆಗೆ ಇವರೇ ಅದಕ್ಕೆ ಜೈ ಅನ್ನೋದು. ಇನ್ನು ಮುಟ್ಟಾಳತನದಿಂದ ಕನ್ನಡ ನಾಡಿನ ಮಕ್ಕಳು ಇವತ್ತು ಅದ್ಯಾವುದೋ ಹಿಂದಿ ಪರೀಕ್ಷೆಗಳಿಂದ ಮಕ್ಕಳ ಜೀವನನೇ, ಕೋಟಿಗಟ್ಟಲೆ ಮಕ್ಕಳ ಜೀವನ ನಾಶವಾಗ್ತಾಯಿದ್ರು. ಇವ್ರಿಗೆ ಆ ಕಡೆ ಗಮನವೂ ಇಲ್ಲ. ಗಮನ ಕೊಟ್ಟರು ಎದುರಿಸಿ ಅದು ತಪ್ಪು ಅಂತ ಹೇಳೋ ಅಷ್ಟು ದಾಷ್ಟ್ಯ ಕೂಡ ಇವ್ರು ಯಾರಿಗೂ ಇಲ್ಲ. ಅಂಥ ಪರಿಸ್ಥಿತಿ ಬಂದಿದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ವಲಸೆ, ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರವೇ ಅಲ್ಲಿ ರೋಗಿಷ್ಠ ರಾಜ್ಯಗಳಿಂದ, ಅಂದರೆ ಯಾವುದೇ ಕೆಲಸ ಮಾಡದೆ ಸುಮ್ಮನೆ ತಿನ್ನೋದು, ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಪಡೆದು ನಾಶವಾಗಿ ಹೋಗಿರುವಂಥ 3 ರಾಜ್ಯಗಳಿಂದ ತಂದು ಕರ್ನಾಟಕಕ್ಕೆ ತುಂಬುವ ಕೆಲಸನ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಅದಕ್ಕೋಸ್ಕರ ವಿಶೇಷವಾದ ರೈಲುಗಳನ್ನೆಲ್ಲ ಬಿಟ್ಟು ಮಾಡ್ತಾ ಇದ್ದಾರೆ. ಇಲ್ಲಿ ಜನನೂ ಅಷ್ಟೇ, ಯಾರು ಪ್ರತಿಭಟನೆ ಮಾಡೋ ಮನಸ್ಥಿತಿಯಲ್ಲೇ ಇಲ್ಲ. ಕೆಲವರು ನಮ್ಮಂಥವ್ರು ಯಾರಾದರೂ ಕೇಳೋಕ್ಕೋದ್ರೆ, ನೀನೊಬ್ಬ ದೇಶದ್ರೋಹಿ, ಅವರೇ ನಮ್ಮ ದೇಶದವ್ರಲ್ವ. ಇರ್ಬೋದು, ನಮ್ಮ ದೇಶದಲ್ಲಿ ಅವರಾದರೆ ನಮಗೆ ಅಂತ ಒಂದು ರಾಜ್ಯ ಇಲ್ವ? ನಮ್ಮ ರಾಜ್ಯದಲ್ಲಿ ತಾನೇ ನಾವಿದ್ದೀವಿ. ನಾವು ಯಾವ ಬೇರೆ ರಾಜ್ಯಕ್ಕೆ ಹೋಗಿ ನಾವೇನು ಯಾರ ಮೇಲೆ ದೌರ್ಜನ್ಯ ಮಾಡಿದ್ದು ಇಲ್ಲವಲ್ಲ.
ಅಂಥದ್ರಲ್ಲಿ ಈಗ ಬಂದು ಹೀಗೆ ದುಂಡಾವರ್ತಿಯಿಂದ ನುಗ್ಗಿ ಇಲ್ಲಿನ ಸಂಪನ್ಮೂಲಗಳು ಕೆಲಸಗಳನ್ನೆಲ್ಲ ಕಸಿದುಕೊಂಡು ಇಲ್ಲಿನ ಜನರ ಬದುಕಿಗೆ ಬೆಂಕಿ ಇಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ರೂ ಒಂಥರ ಜಾಣ ಕುರುಡು ಜಾಣ ಕಿವುಡು ಅಂತಾರೆ. ಹಾಗೆ ರಾಜಕಾರಣಿಗಳು ಅವರಿಂದ ನಮಗೆ ಮತ ಸಿಗ್ಬೋದು ಅಂತ ಒಂದೇ ಒಂದು ಕೆಟ್ಟ ಉದ್ದೇಶದಿಂದ ಇಲ್ಲಿನ 6-7 ಕೋಟಿ ಕನ್ನಡಿಗರ ಬದುಕು ನಾಶವಾಗ್ತಾಯಿದ್ರು ನೋಡಿಕೊಂಡೇ ಸುಮ್ಮನಿದ್ದಾರೆ, ತಿಳಿದು ಸುಮ್ಮನಿದ್ದಾರೆ. ತಿಳಿದೇ ಏನಿಲ್ಲ, ಅವ್ರಿಗೂ ಚೆನ್ನಾಗಿ ಗೊತ್ತು. ಅವ್ರಿಗೋಸ್ಕರ ಹೊಸ ಹೊಸ ಯೋಜನೆಗಳನ್ನು ಇವರೇ ಹಾಕ್ತಾವ್ರೆ. ಅವ್ರ ಮನೆಗಳು ಕಟ್ಟಿಸ್ಕೊಡ್ತೀವಿ, ಅವರಿಗೆ ಕೆಲಸಗಳು ಕೊಡ್ತೀವಿ, ಅವ್ರಿಗೆ ಏನೇನು ಬೇಕು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾವ್ರೆ. ಆದರೆ ಇಲ್ಲಿರೋರೇನು, ಇಲ್ಲಿರೋರಿಗೆ ಯಾವ ಕೆಲಸನೂ ಇಲ್ಲ, ಅನುಕೂಲಗಳು ಇಲ್ಲ, ಮನೆಗಳು ಇಲ್ಲ. ಈಗಲೂ ಲಕ್ಷಾಂತರ ಜನ ಕನ್ನಡಿಗರು ಮನೆಗಳಿಲ್ದೇ ಇದ್ದಾರೆ. ಅವ್ರ ಕಡೆ ಇವ್ರ ಗಮನನೇ ಇಲ್ಲ, ಬರೋವ್ರ ಕಡೆ ಗಮನ ಕೊಡ್ತಾವ್ರೆ. ಅವ್ರಿಗೋಸ್ಕರ ವಿಶೇಷವಾಗಿ ಅದೇನೋ ಟೌನ್ಶಿಪ್ಗಳಂತೆ ಅದನ್ನು ಮಾಡ್ತಾವ್ರೆ. ಯಾರಾದರೂ ನಮ್ಮಂಥವ್ರು ಕೇಳಕ್ಕೆ ಹೋದರೆ ನಮ್ಮ ಮೇಲೆ ಕೇಸ್ ಹಾಕಿ ಜೈಲಿಗೆ ಹಾಕ್ತಾರೆ. ಎಲ್ಲ ಬೇಕಾದರೂ ನೋಡ್ಬೋದು, ಎಲ್ಲ ಕಡೆ ಮೂಲೆಗಳಲ್ಲಿ ಈ ವಲಸಿಗರು ಅಂದರೆ ಈ ಪಾನಿಪುರಿಗಳು ತುಂಬೋಗಿದ್ದಾರೆ. ಏನಿಲ್ಲ, ಸಣ್ಣದಾಗಿ ಗಮನಿಸಿ ಕರ್ನಾಟಕದಲ್ಲಿರುವಂತಹ ಎಲ್ಲ ಈ ಶೌಚಾಲಯಗಳು ಅಲ್ಲಿ ಜನರಿಗೆ ಏನೋ ಹೊರಗಡೆ ಬಂದಾಗ ಅನುಕೂಲ ಆಗಲಿ ಅಂತ ಕಟ್ಟಿಸೋದು. ಅಲ್ಲಿ ಸೇರಿಕೊಂಡು 1-2 ಶೌಚಗಳನ್ನು ಅವರೇ ಬಳಸ್ಕೊಂಡು ಬಂದವ್ರ ಹತ್ರ ಒಂದು ಮಗು ಒಂದಕ್ಕೆ ಹೋದರೂ 10 ರೂಪಾಯಿ ಕೊಡಬೇಕು. ಅವ್ರಿಗೆ ಮಾತಾಡಿದ್ರೆ ಅವರು ಕನ್ನಡ ಮಾತಾಡಲ್ಲ, ಕನ್ನಡ ಕಲಿಯೋದೇ ಇಲ್ಲ. ಅವ್ರು ಉದ್ದೇಶಪೂರ್ವಕವಾಗಿ ಹೇಳ್ತಾರೆ, ನಾನು ಕನ್ನಡ ಕಲಿಯಲ್ಲ ಅಂತ. ನಾವೇ ಕನ್ನಡ ಕಲಿಬೇಕು. ಕಲಿಯಿಲ್ಲ ಅಂದರೆ ಅವ್ನು ಕೇಳಿದಷ್ಟು ಕೊಟ್ಟು ಬರಬೇಕು. ಅವ್ರಿಗೇನಾದರೂ ನಾವು ಕೇಳಕ್ಕೆ ಹೋದರೆ ನಮ್ಮವರೇ ನಮ್ಮ ಮೇಲೆ ಬೀಳ್ತಾರೆ. ನಮ್ಮ ಜನ ಎಂಥ ಮುಟ್ಟಾಳ್ರವ್ರೆ ಅಂದರೆ, ಅಲ್ಲಿ ನಾವು ಪ್ರತಿಭಟನೆ ಮಾಡೋಕ್ಕೆ ಹೋದರೆ ನಮ್ಮವರೇ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಕೇವಲ ಒಂದಕ್ಕೆ ಹೋಗಿ 10 ರೂಪಾಯಿ ಇವತ್ತು ತೊಗೊತಾರೆ, 2ಕ್ಕೆ ಹೋದರೆ 20 ರೂಪಾಯಿ ಕಿತ್ಕೊತಾರೆ. ಪಾರ್ಕಿಂಗ್ಗಳಲ್ಲಾಗಲಿ, ಆಮೇಲೆ ಸೆಕ್ಯೂರಿಟಿಗಳು, ಅವರು ಇವರು ಎಲ್ಲ ಕಡೆ ಅವರೇ. ಕನ್ನಡಿಗರು ಎಲ್ಲೂ ಮಾತಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಬಂದಿದೆ. ಇನ್ನು ಬಹಳ ಸ್ವಲ್ಪನೇ ದಿನಗಳಲ್ಲಿ ಖಂಡಿತ ಕನ್ನಡಿಗರು ಕರ್ನಾಟಕದಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಆಗಲ್ಲ. ಏಕೆಂದರೆ ಅಲ್ಲಿನ ಸರ್ಕಾರ, ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಇಲ್ಲಿ ಕಳಿಸುತ್ತೆ. ಇಲ್ಲಿನ ಸರ್ಕಾರ ಕನ್ನಡಿಗರನ್ನೇ ತುಳಿದು ನಮ್ಮನ್ನೇ ಬೇಕಾದ್ರೆ ಹೊಡೆದು ಬಡ್ದು ಜೈಲಿಗೆ ಹಾಕಿ ಬಂದವ್ರಿಗೆ ಏನೇನು ಬೇಕೋ ರಕ್ಷಣೆ, ಮನೆಗಳು, ಕೆಲಸಗಳು ಎಲ್ಲವನ್ನು ಸರ್ಕಾರ ಮಾಡಿಕೊಡುತ್ತೆ. ಇಂಥ ಸ್ಥಿತಿಯಲ್ಲಿ ನಾವೇನು ಮಾಡೋಕ್ಕಾಗುತ್ತೆ? ಎಲ್ಲಕ್ಕೂ ಇದಕ್ಕೆ ಮುಖ್ಯ ಕಾರಣ ಕನ್ನಡಿಗರ ನಿರಭಿಮಾನ. ಯಾರನ್ನೇ ಕೇಳಿ, ಯಾವನೇ ಎಲ್ಲಿಂದನಾದರೂ ಬರಲಿ, ಅವನ ಹಂದಿ ಆದರೆ ಅವನ ಜೊತೆ ಹಂದಿಯಲ್ಲಿ ಮಾತಾಡ್ತಾರೆ, ಅವನ ಕೊಂಗ ಆದರೆ ಕೊಂಗ ಮಾತುಗಳು ಮಾತಾಡ್ತಾರೆ, ಅವನ ತೆಲುಗುನವನು ಆದರೆ ಅವನ ಜೊತೆ ತೆಲುಗು ಮಾತಾಡ್ತಾರೆ, ಮಲಯಾಳಿ ಆದರೆ ಬರದೇ ಇದ್ರೂ ಮಾತಾಡೋಕ್ಕೆ ಹೋಗ್ತಾರೆ. ಇಂಥ ಮುಟ್ಟಾಳ್ರಿರೋ ಕಡೆ ಇನ್ನೇನಾಗುತ್ತೆ? ಆ ರಾಜ್ಯಗಳಲ್ಲೆಲ್ಲ ಏನಂತಾರೆ ಗೊತ್ತಾ? ಇಲ್ಲಿಗೆ ಬರೋರಿಗೆ ಚೂತ್ಯ ದೇಶಕ್ಕೆ ಹೋಗ್ತಾ ಇದ್ದೀವಿ, ಚೂತ್ಯ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬರೋದು. ಅರ್ಥ ಮಾಡ್ಕೊಳ್ಳಿ. ಆ ಪದದ ಅರ್ಥ ಬೇಕಾದ್ರೆ ಯಾರನ್ನ ಕೇಳಿ ನೋಡಿ, ಎಷ್ಟು ಕೆಟ್ಟ ಪದ ಅಂದ್ಬಿಟ್ಟು ನಮ್ಮನ್ನು ಆ ಮಟ್ಟಕ್ಕೆ ಇವತ್ತು ಭಾರತದ ಒಕ್ಕೂಟದಲ್ಲಿ ಇಳಿಸವ್ರೆ. ಇನ್ನು ಮುಂದೆ ಎಷ್ಟು ಅವಮಾನಗಳನ್ನ ಸಹಿಸ್ಕೊಬೇಕೋ ಸ್ವಾಭಿಮಾನ ಇಲ್ಲದ ಕನ್ನಡಿಗರು ಈಗಲಾದರೂ ಆಲೋಚನೆ ಮಾಡಿ.